ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಡೆವಿಲ್ ಸಿನಿಮಾದ ಬಗ್ಗೆ ಮಾತ್ರನೇ ಆಗಿರುವಂಥದ್ದು. ಎಲ್ಲಾದರೂ ಸ್ಕಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ದಯವಿಟ್ಟು ಒಂದು ವಿಷಯನ ಹೇಳ್ತೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿ. ಸ್ಕಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈಗಲೇ ನಿಲ್ಲಿಸಿ, ಯಾಕೆಂದರೆ ನಾನು ಹೇಳುವಂಥ ಡೀಟೇಲ್ನ ನೀವು ಮಿಸ್ ಮಾಡ್ಕೊಂಡಿರಿ ಅಂತ ಹೇಳ್ಬೋದು. ಆಬ್ವಿಯಸ್ಲಿ ಟ್ರೈಲರ್ ಬಂದ ಮೇಲೇ ಇದ್ರ ವಿಷಯನ ಕಂಪ್ಲೀಟಾಗಿ ಮಾತಾಡುವಂಥದ್ದು, ಆದರೂ ಕೂಡ ಇಲ್ಲಿ ಹಿಂಟ್ ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಅದರಲ್ಲೇ ಮಾಡಿದೆ ಲೆಸ್ ಆದ ವಿಡಿಯೋ. ಮೊದಲನೇದಾಗಿ ನಾನು ಅಪ್ಡೇಟ್ ವಿಷಯನೇ ಮಾತಾಡ್ಕೊಬಿಡೋಣ, ಜಾಸ್ತಿ ಎಳೆಯೋದಕ್ಕೆ ಹೋಗಲ್ಲ. ಅಪ್ಡೇಟ್ ಇರುವಂಥದ್ದು ಒಂದೇನೆ, ನಾನು ಹೇಳ್ದಾಗೇನೆ ಡಿಸೆಂಬರ್ 6ನೇ ತಾರೀಕು ಬುಕ್ಕಿಂಗ್ ಓಪನ್ ಆಗಿದೆ ಅಂತಲೇ ಹೇಳ್ಬೋದು. ಆಬ್ವಿಯಸ್ಲಿ ಬಸ್ ರಿಪೋರ್ಟ್ ಪ್ರಕಾರ ನನಗೆ ಸಿಕ್ಕಿರುವಂಥದ್ದು. ಸೊ ಡಿಸೆಂಬರ್ 6ನೇ ತಾರೀಕು ನೀವು ಬುಕ್ ಮೈ ಶೋ ಎಲ್ಲ ಆಯಿತು, ಹೇಗಾದರೂ ಹೋಗಿ ನೀವು ಬುಕ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ನಿಯರೆಸ್ಟ್ ಥಿಯೇಟ್ರಿಗೆ ಹೋಗಿ ಬುಕ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ 6ನೇ ತಾರೀಕೇನೋ ಸ್ಟಾರ್ಟ್ ಆಗುತ್ತೆ, ಅದಕ್ಕಿಂತನೂ ಮುಂಚೆ ಬರೋವಂಥ ಟ್ರೈಲರ್ ಏನಿದೆ 5ನೇ ತಾರೀಕೇನೋ ಬರುತ್ತಲ್ಲ, ಆವಾಗ ತುಂಬಾ ಒಂದು ದೊಡ್ಡ ರಿವೀಲ್ ಕೊಟ್ಟಿರೋವಂಥದ್ದು, ಇವ್ರು ಕೊಟ್ಟಿರೋವಂಥ ತುಂಬಾ ಒಂದು ಬಿಹೈಂಡ್ ದಿ ಸೀನ್ಸ್, ಅದು ಇದು ಎಕ್ಸೆಟ್ರಾ ವೀಡಿಯೋ ಕೊಡ್ತಾ ಹೋಗ್ದಿರಲ್ಲ, ಇದೆಲ್ಲ ನಮಗೆ ಜಸ್ಟ್ ಮಜಾ ಕೊಡೋದಕ್ಕಲ್ಲ, ಇಲ್ಲಿ ಒಂದು ಡೀಟೇಲಿಂಗ್ನ ಕೂಡ ಆಚೆ ಹಾಕಿದ್ದಾರೆ, ತುಂಬಾ ಟೀಮ್ಸ್ನ ಆಚೆ ಹಾಕಿದ್ದಾರೆ. ಅದನ್ನು ನಾನು ನಿಮ್ಮ ಮುಂದೆ ಮಾತಾಡೋಕೊಟ್ಟಿರೋಂಥದ್ದು. ಏನು ಗುರು, ನಾನು ಹೇಳಿರೋದು ಏನೂ ನಿಮ್ಗೆ ಅರ್ಥ ಆಗಿರಲ್ಲ ನನಗೆ ಗೊತ್ತು, ಆದರೆ ಈಗ ನಾನು ಅರ್ಥ ಮಾಡಿಸ್ತೀನಿ. ಫಾರ್ ಎಕ್ಸಾಂಪಲ್, ಒಂದು BTS ಅಂದರೆ ಬಿಹೈಂಡ್ ದಿ ಸೀನ್ಸ್ ಏನು ನಡೆಯುತ್ತಲ್ಲ, ಅದರಲ್ಲಿ ನಾವೆಲ್ಲ ಯೂಶ್ವಲಿ ನೋಡುವಂಥದ್ದೇನು ಮಜವಾಗಿದೆ ಗುರು, ಆಬ್ವಿಯಸ್ಲಿ ಚೆನ್ನಾಗಿ ಅದ್ಭುತವಾಗಿರುವಂಥ ಒಂದು ವರ್ಕ್ ನಡೀತಾ ಇದೆ, ಹಾರ್ಡ್ ವರ್ಕ್ನಾಗ ನಮಗೆ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಅದಕ್ಕೂ ಕೂಡ ಅಲ್ಲ, ಯಾವ ಕಾನ್ಸೆಪ್ಟ್ ಮೇಲೆ ಸಿನಿಮಾ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ಟಾಗಿ ನಿಮ್ಮ ಮುಂದೆ ಇಡೋದಕ್ಕೋಸ್ಕರನೇ, ಇಲ್ಯುಮಿನಾಟಿ ಕಾನ್ಸೆಪ್ಟ್ ಇದೆ ಅಂತ ತೋರಿಸೋದಕ್ಕೋಸ್ಕರನೇ ಈ ಒಂದು ಬಿಹೈಂಡ್ ದಿ ಸೀನ್ಸ್ ಆಗಲಿ, ಅಥವಾ ಟ್ರೈಲರ್ ಆಗಲಿ, ಅಥವಾ ಟೀಸರ್ ಆಗಲಿ, ಅಥವಾ ನಿಮಗೆ ಒಂದು ಏನು ಟೈಟಲಲ್ಲಿ ಎಲ್ಲ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಇನ್ನೂ ಕೂಡ ಅರ್ಥ ಆಗಿಲ್ವ ಆ ಟ್ರಯಾಂಗಲ್ ಯಾಕೆ ಅಂತ, ಆಬ್ವಿಯಸ್ಲಿ ಇಲ್ಯುಮಿನಾಟಿ ಕಾನ್ಸೆಪ್ಟ್ ಅಂತ ಈಗ ಕ್ಲಿಯರ್ ಕಟ್ಟಾಗಿ ನಮಗೆ ಗೊತ್ತಾಗಿ ಅಂತಲೇ ಹೇಳ್ಬೋದು. ಆದರೂ ಕೂಡ ಇನ್ನೂ ಡೀಟೇಲಿಂಗ್ ಆಗಿ ಬರಬೇಕು ಅಂತಂದರೆ ಟ್ರೈಲರ್ ಬಂದ ಮೇಲೆ ನಿಮ್ಮ ಮುಂದೆ ಬ್ರೇಕ್ ಡೌನ್ ಮಾಡ್ತೀನಿ ಅಂತ ಹೇಳ್ಬೋದು. ಯಾಕೆ ಈ ಒಂದೆಲ್ಲ ಹಿಂಟ್ ಯಾಕೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ನಾನು ಟ್ರೈಲರ್ ಬಂದ ಮೇಲೇ ಹೇಳ್ತೀನಿ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಹೇಳಿದ್ರೆ ಅದಕ್ಕೊಂದು ಮಜಾ ಇರಲ್ಲ, ಯಾಕೆಂದರೆ ನಾನು ಸ್ಟೋರಿನ ನಿಮ್ಮ ಮುಂದೆ ರಿವೀಲ್ ಮಾಡ್ದಂಗೆ ಆಗುತ್ತೆ. ಟ್ರೈಲರ್ ನೋಡಿದ್ಮೇಲೆ ನಿಮಗೆ ಆ್ಯಕ್ಚುಲಾಗಿ ಅರ್ಥ ಆಗುತ್ತೆ ಯಾಕೆ ಇಲ್ಯುಮಿನಾಟಿ ಕಾನ್ಸೆಪ್ಟ್ ಅನ್ನೋದು ಈ ಒಂದು ಸಿನಿಮಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಎಂಟೈರ್ ಎಂಪೈರ್ನ ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಒಂದು ಪ್ಲೇಸ್ ಕೂಡ ಇಲ್ಲಿ ನಮಗೆ ಕಾಣೋಕ್ಕೆ ಸಿಗುತ್ತೆ, ಇಲ್ಯುಮಿನಾಟಿದು. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನು ಈ ಒಂದು ಕಾನ್ಸೆಪ್ಟನ್ನ ಇಷ್ಟೊಂದು ಒತ್ತಿ ಯಾಕೆ ಹೇಳ್ತಿದ್ದೀನಿ ಟ್ರೈಲರ್ ಬರೋದಕ್ಕೂ ಮುಂಚೆ ಅಂತಂದರೆ, ಇಲ್ಲಿ ಈ ಒಂದು ಸಿನಿಮಾದಲ್ಲಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಕೂಡ ಈ ಒಂದು ಸಿನಿಮಾದ ಅಪ್ಡೇಟ್ ಕೊಡಬೇಕಾದ್ರೆ ನಾನು ಯಾವುದೇ ಕಾರಣಕ್ಕೂ ಯೋಚನೆನೂ ಕೂಡ ಮಾಡಿರಲಿಲ್ಲ ಗುರು, ಈ ಒಂದು ಕಾನ್ಸೆಪ್ಟ್ ಬೇಸ್ಡ್ ಮೇಲೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ. ಜಸ್ಟ್ ಒಂದು ಲವ್ ವೆಂಜನ್ಸ್ ಇದಿಷ್ಟಿರುತ್ತೆ, ಓಕೆ, ಅದ್ರ ಮೇಲೆ ಒಂದು ಮಿಡಲಲ್ಲಿ ಡೆವಿಲ್ ಕಾನ್ಸೆಪ್ಟ್ನ ಹಾಕಿರ್ತಾರೆ ಅಂತ ಅಂದ್ಕೊಂಡೆ. ಇಲ್ಲ, ಇದೇ ಮೇನ್ ಇಂಪಾರ್ಟೆಂಟ್ ಆಗುವಂಥ ಚಾನ್ಸಸ್ ಇದೆ, ಯಾಕೆಂದರೆ ಅದರ ಹಿಡನ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಏಂಜಲಿಗೂ ಡೆವಿಲಿಗೂ ಡಿಫ್ರೆನ್ಸ್ ಇರುತ್ತೆ ಆಯಿತಾ, ಅದನ್ನೊಂದು ವಿಂಗ್ನ ಕೊಟ್ಟಿರುವಂಥದ್ದು ನೀವು ಆಲ್ರೆಡಿ ನೋಡಿದ್ದೀರಾ. ಆ್ಯಂಡ್ ಅದ್ರ ಥರ ಇರುವಂಥ ಚೇರ್ನ ಕೊಟ್ಟಿರುವಂಥದ್ದು ಆಲ್ರೆಡಿ ನೋಡಿದ್ದೀರಾ. ನೀವು ನೋಡಿರ್ತೀರ ಒಂದು ಪ್ರಮೋಷನ್ನ ಮಾಡಿರುವಂಥದ್ದು, ಆ ಡೆವಿಲ್ನ ಚೇರ್ನ ಕೂತ್ಕೊಂಡು ಪ್ರಮೋಷನ್ ಮಾಡಿರುವಂಥದ್ದು. ಇದೆಲ್ಲ ತುಂಬ ಜನ ಹೇಳ್ತಿರೋ ಕಾಪಿ ಆ ಥರ ಈ ಥರ ಅಂತೇಳಿ ಹೇಳ್ತಿದ್ರಲ್ಲ. ನಿಮಗೊಂದು ವಿಷಯನ ಹೇಳ್ತೀನಿ, ಈ ಪ್ರಮೋಷನ್ ನಡೆಸಿರುವಂಥದ್ದು ಮೇನ್ ಇನ್ನೊಂದು ರೀಸನ್ ಇರುವಂಥದ್ದು ಇಲ್ಯುಮಿನಾಟಿ ಬೇಸ್ಡ್ ಮೇಲೇ ಆಗಿರುವಂಥದ್ದು. ಈ ಒಂದು ಪ್ರಮೋಷನ್ ನಡೆಯುವಂಥದ್ದು ಇಂಪಾರ್ಟೆಂಟ್ ಆಗಿತ್ತು ಟೀಮ್ ಅವರಿಗೆ. ಸೊ ಇಲ್ಲಿ ಮೇನ್ಲಿ ಡೆವಿಲ್ನ ಫೋಕಸ್ ಮಾಡಿರುವಂಥದ್ದು. ಆ್ಯಂಡ್ ರಿಲೀಸ್ ಡೇಟ್ನ ಕೂಡ 11ನೇ ತಾರೀಕು ಯಾಕೆ ರಿಲೀಸ್ ಮಾಡ್ತೀರಾ ಅಂತಲೂ ಕೂಡ ಇಲ್ಲಿ ಒಂದು ಸ್ಟೋರಿ ಬೇಸ್ಡ್ ಡೇ ಆಗಿರುವಂಥದ್ದು. ಡೆವಿಲ್ ದ ಹೀರೋ ಇದ್ದಿದ್ದು ದಿ ಡೆವಿಲ್ ಆಗೋದು ಕೂಡ ರೀಸನ್ ಇದೆ. ನಾನು ಹೇಳ್ದಂಗೆ ಸುಮ್ಮನೆ ಗುರು ಹಾಗೆ ಹೀಗೆ ಅಂತೆಲ್ಲ ನಾನು ಕೂಡ ಅಂದ್ಕೊಂಡಿದ್ದೆ, ಎಲ್ಲದಕ್ಕೂ ರೀಸನ್ ಇದೆ ಗುರು. ನಿಮಗೆ ಟ್ರೈಲರ್ ಬಂದ ಮೇಲೇ ಗೊತ್ತಾಗುವಂಥದ್ದು. ಆ್ಯಂಡ್ ಯಾಕೆಂದರೆ ನಾನು ಆವಾಗಲೇ ಬ್ರೇಕ್ ಡೌನ್ ಮಾಡುವಂಥದ್ದು. ನಿಮಗೇನಾದರೂ ಸ್ವಲ್ಪ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ, ಆದರೆ ಈಗ ಸರ್ಚ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಾನು ನನ್ನ ಕಡೆಯಿಂದ ರೆಕಮೆಂಡ್ ಮಾಡುವಂಥದ್ದು ಟ್ರೈಲರ್ ಬಂದ ಮೇಲೆ ಒಂದು ಮಜವಾಗಿರುವಂಥ ವೀಡಿಯೋ ನಾನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ಬೋದು. ಪೀಸ್ ಔಟ್. ಬರ್ತಿದ್ದೀನಿ ಚಿನ್ನ ಅಂತ ನಾನೆಲ್ಲ ಡಿಬೋಸ್ ಅವ್ರು ಹೇಳಿದ್ದು.